ಕೇಳಿದಳು ಗಾಂಧಾರಿ ಕುಂತಿ ಲೋಲಲೋಚನೆ ನುಡಿದ ನುಡಿಗಳ ಏಳಿದವ ಮಾಡಿದಪ್ಪೆ ಬೈರಾವತದನು ಪಿಯಲಿ. ಬಾಲೆ ನಿನ್ನನ್ನು ಕರೆಸ ಮರೆದುದು ಕೂಳತನವಾಯ್ತೆನುತ ದುಗುಡವ ತಾಳಿ ಬಾರೆನು ತಂಗಿ ನೀ ಹೋಗೆಂದಳಿಂದು ಮುಖಿ. ಬಂದು ನೋನುವುದುಚಿತ ಬಾರದೆ ಇಂದು ನೀ ಮುನಿದೇನು ಮಾಡುವೆ. ಚಂದ್ರಶೇಖರ ಬರೆದ ಬರಹವ ಮೀರಲಾರಳವು. ಇಂದ್ರನೈರಾವತವ ನೋನದ ಮಂದ ಭಾಗ್ಯಳೆ ಹೋಗೆನುತಲರವಿಂದ ಮುಖಿ ತಿರುಗಿದಳು ವಹಿಲದಿ ಭೀಷ್ಮನಿದ್ದೆಡೆಗೆ. ಮರಳಿ ಬಂದಳು ಕುಂತಿ ಭೀಷ್ಮನ ಚರಣ ಕಮಲದೊಳೆರಗಿ ವಿದುರಗೆ. ಕರವ ಮುಗಿದೊಲವಿಂದ ಭಿನ್ನೈಸಿದಳು ವಿನಯದಲ್ಲಿ. ಕರೆದೆನ ಗಾಂಧಾರಿ ದೇವಿಯ ತರುಣಿ ಬಾರದೆ ಜರಿದಳೆಂದೆನೆ. ಮರುಳೆ ಮಾಡಲಿ ತಾಯೆ ನೀನೋನೆಂದನ ಭೀಷ್ಮ. ತರುಣಿ ನಿನಗಂಜಿಕೆಯೇ ಹೋಗವು ಸುರಗಜವ ನೀನೇರು ದಾನಕ್ಕೆ. ಹಿರಿದು ಭಂಡಾರವನು ತೆಗೆಸುವೆ ದಣಿಸು ಭೂಸುರರ. ಧರಣಿಪತಿ ನಿನ್ನ ರಸನಾತನ ಹಿರಿಯ ಮಗನು ಯುಧಿಷ್ಠರಂಗೆಯೋ. ಗರುವರಾರುಂಟೆಂದು ಮಿಗೆ ಘರ್ಜಿಸಿದನ ಭೀಷ್ಮ. ತರಿಸಿದರು ಬಂಡಿಗಳ ಸಾಸಿರವನಾಕ್ಷಣ ಭೀಷ್ಮ ವಿದುರರು. ಹಿರಿಯ ಭಂಡಾರಗಳ ನೊಡೆಯಿಸಿ ಹೇರಿದರು ಧನವಾ. ಪುರದ ಹೊರವಲಯದಲ್ಲಿ ನಾನಾ ಪರಿಯ ವಸ್ತುವ ಸಹಿತ ಸುರಿದರು. ಧರಣಿಪತಿ ಕೇಳ್ಕುಂತಿ ದೇವಿಯ ನೋಂಪಿಯುತ್ಸವವಾ. ಕಡುಗಲಿಯುವರ ಭೀಷ್ಮ ವಿದುರರು ನಡೆದರೈರಾವತವ ನಿದಿರ್ಗೊಳೆ. ಮಡದಿಯರ ಕರಕಲಶ ಕನ್ನಡಿ ಬಹಳ ವಿಭವದಲ್ಲಿ. ಒಡನೆ ಬಂದರು ರಾಯರೆಲ್ಲರೂ ಗಡಬಡಿಪ ಬಲು ವಾದ್ಯರವದಿಂ. ಒಡೆದುದ ಭುಜವ ಭವಾಂಡವೆನೆ ನರನಾಥ ಕೇಳೆಂದ. ಜನಪ ಕೇಳ್ಯಮನಂದನನು ತನ್ನನುಜರೆಲ್ಲರ ಸಹಿತಲಾಮಜ್ಜನವ ಮಾಡಿದು ಕೂಲ ದಿವ್ಯಾಭರಣಗಳನ್ನಿಟ್ಟು. ಜನನಿಯಂಘ್ರಿಯೊಳೆರಗಿ ಮಿಗೆ ಕಾಂಚನವರೂಥವ ನಡರಿ. ಕುಂತೀ ತನಯ ಬಂದನು ಧರ್ಮಸುತ ಸುರಗಜದ ಹೊರೆಗಾಗಿ. ಹಿಡಿದ ಬೆಳುಗೊಡೆ ಎರಡು ಕಡೆಯಲ್ಲಿ ಬಿಡದೆ ಚಿಮ್ಮುವ ಚಾಮರಂಗಳ. ಒಡನೆ ಗಗನವ ನಲೆವ ಬಿರುದಿನ ಬಲು ಪತಾಕೆಯಲಿ. ಹೊಡೆವ ನಾನಾ ವಾದ್ಯ ಮುಂದು ಘಡಿಪ ಕೈವಾರಿಗಳ ರಭಸದಿ. ಕಡುಗಲಿಯು ಫಲುಗುಣನು ಸುರಗಜದೆಡೆಗೆ ನಡೆತಂದ. ಗಾಂಧಾರಿಯು ಕುಂತಿಯ ಮಾತುಗಳನ್ನು ಕೇಳಿದಳು. ಕುಂತಿಯು ತನ್ನನ್ನು ಅಪಹಾಸ್ಯ ಮಾಡುತ್ತಿದ್ದಾಳೆ. ನಾನು ಹಿಂದೆ ಮಾಡಿದ ವ್ರತಕ್ಕೆ ಅವಳನ್ನು ಕರೆಸದೇ ಇದ್ದಿದ್ದಕ್ಕೆ ಮೂರ್ಖತನವಾಯಿತು ಎಂದು ಮನಸ್ಸಿನಲ್ಲಿಯೇ ದುಃಖಿಸಿ, ನಾನು ಬರುವುದಿಲ್ಲ ತಂಗಿ, ನೀನು ಹೋಗು ಎಂದಳು. ಕುಂತಿಯು ಗಾಂಧಾರಿಗೆ ಹೀಗೆ ಹೇಳಿದಳು. ಒಂದು ವ್ರತವನ್ನು ಆಚರಿಸುವುದು ಉಚಿತ. ವ್ರತಕ್ಕೆ ಬರದೆ ಸಿಟ್ಟಾಗಿ ನೀನು ಮಾಡುವುದಾದರೂ ಏನು? ಶಿವನ ಬರಹವನ್ನು ಮೀರಲು ಯಾರಿಗೆ ಸಾಧ್ಯ? ಇಂದ್ರನ ಐರಾವತವನ್ನೇರಿ ವ್ರತವನ್ನಾಚರಿಸುವುದನ್ನು ಕಳೆದುಕೊಂಡ ಭಾಗ್ಯಹೀನಳೆ. ನೀನು ಬರದಿದ್ದರೆ ಬೇಡ ಎಂದು ಹೇಳುತ್ತಾ ಭೀಷ್ಮನ ಬಳಿಗೆ ಕುಂತಿಯು ಬೇಗ ಹೋದಳು. ಭೀಷ್ಮನ ಬಳಿಗೆ ಬಂದು ಆತನ ಪಾದಗಳಿಗೆ ನಮಸ್ಕರಿಸಿ ವಿನಯದಿಂದ, ನಾನು ಗಾಂಧಾರಿ ದೇವಿಯನ್ನು ವ್ರತಕ್ಕೆ ಕರೆದನು, ಅವಳು ನನ್ನನ್ನು ಜರಿದಳು, ಬರಲಿಲ್ಲ ಎಂದಳು. ಆಗ ಭೀಷ್ಮನು, ಹುಚ್ಚಿ, ಅದಕ್ಕೇಕೆ ಚಿಂತಿಸುತ್ತಿ? ಅವಳು ಬರದಿದ್ದರೆ ಬೇಡ, ನೀನು ವ್ರತವನ್ನು ಆಚರಿಸು. ನಿನಗೇಕೆ ಹೆದರಿಕೆ? ಹೋಗಿ ಐರಾವತವನ್ನು ಏರು. ದಾನ ಕೊಡಲು ಭಂಡಾರದಿಂದ ಧನವನ್ನು ತರಿಸುತ್ತೇನೆ. ಬ್ರಾಹ್ಮಣರನ್ನು ದಾನದಿಂದ ತುಷ್ಟಿಪಡಿಸಲು. ನಿನ್ನ ಪತಿಯು ಚಕ್ರವರ್ತಿ, ಯುಧಿಷ್ಠಿರ ಅವನ ಮಗ. ಇವರಿಬ್ಬರಿಗಿಂತಲೂ ಶೂರರು ಶ್ರೇಷ್ಠರು ಬೇರೆ ಯಾರಿದ್ದಾರೆ ಎಂದು ಖರ್ಜಿಸಿದನು. ಜನಮೇಜಯನೇ, ಕುಂತಿದೇವಿಯ ವ್ರತದ ಉತ್ಸವವನ್ನು ಕೇಳು. ಭೀಷ್ಮ ವಿದುರರು 1,00,000 ಬಂಡಿಗಳನ್ನು ತರಿಸಿ ಹಿರಿಯ ಭಂಡಾರಗಳನ್ನು ಒಡೆಸಿ ಧನವನ್ನು ನಾನಾ ವಸ್ತುಗಳನ್ನು ಹೇರಿ ಊರ ಹೊರಗೆ ನಿಂತಿದ್ದ ಐರಾವತವಿದ್ದ ಪ್ರದೇಶದಲ್ಲಿ ಸುರಿಸಿದರು.
ಮಹಾಪರಾಕ್ರಮಿಯಾದ ಭೀಷ್ಮನೂ ವಿದುರನೂ ಸುವಾಸಿನಿಯರು ಕಳಶ ಕನ್ನಡಿಗಳನ್ನು ಹಿಡಿದು ಜೊತೆಗೆ ಬರಲು ಐರಾವತವನ್ನು ಎದುರುಗೊಳ್ಳಲು ಹೊರಟರು. ಸಾಮಂತ ರಾಜರು ಅವರನ್ನು ಹಿಂಬಾಲಿಸಿದರು. ಬ್ರಹ್ಮಾಂಡವು ಒಡೆಯುವುದೋ ಎನ್ನುವಂತೆ ವಾದ್ಯಗಳು ಭೋರ್ಗರೆದವು. ಯುಧಿಷ್ಠರನು ತನ್ನ ತಮ್ಮಂದಿರೊಡನೆ ಮಿಂದು ಉತ್ತಮ ವಸ್ತ್ರ ಆಭರಣಗಳನ್ನು ಧರಿಸಿ ತಾಯಿಗೆ ನಮಸ್ಕರಿಸಿ ಬಂಗಾರದ ರಥವನ್ನೇರಿ ಐರಾವತವ ಇದ್ದೆಡೆಗೆ ಬಂದರು. ಮಹಾಪರಾಕ್ರಮಿಯಾದ ಅರ್ಜುನನೂ ಐರಾವತ ಇದ್ದೆಡೆಗೆ ಬಂದರು. ಅವನ ಎರಡೂ ಕಡೆಗೆ ಬಿಳುಗೊಡೆಗಳನ್ನು ಹಿಡಿದವರು, ಚಾಮರ ಸೇವೆ ಮಾಡುವವರೂ ಇದ್ದರು. ಅವನ ಬಿರುದುಗಳನ್ನು ಹೊಗಳುವ ಧ್ವಜಗಳು ಆಕಾಶದಲ್ಲಿ ಕಂಡುಬಂದವು. ನಾನಾ ವಾದ್ಯಗಳ ಸದ್ದು ಕೇಳುತ್ತಿತ್ತು. ಅವನ ಬಿರುದನ್ನು ಹೊಗಳುವವರು ಮುಂದೆ ಬರುತ್ತಿದ್ದರು.